ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನ್ಯೂರಲ್ ಕೋಆರ್ಡಿನೇಷನ್, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಮೊದಲನೇದಾಗಿ ಕೋಆರ್ಡಿನೇಷನ್ ಅಂದ್ರೆ ಏನು? ಕೋಆರ್ಡಿನೇಷನ್ ಇನ್ ದ ಸೆನ್ಸ್ ಟೂ ಆರ್ ಮೋರ್ ಆರ್ಗನ್ಸ್ ಇಂಟರಾಕ್ಟ್. ಓಕೆ, ಟೂ ಆರ್ ಮೋರ್ ಆರ್ಗನ್ಸ್ interact and complement the functions of one another. ಅದನ್ನು ನಾವು ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಹ್ಯೂಮನ್ ಬಾಡಿನಲ್ಲಿ ನ್ಯೂರಲ್ ಸಿಸ್ಟಮ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್ ಜಾಯಿಂಟ್ಲಿ ಕೋಆರ್ಡಿನೇಟ್ ಅಂಡ್ ಇಂಟಗ್ರೇಟ್ ಆಲ್ ದ ಆಕ್ಟಿವಿಟೀಸ್ ಆಫ್ ದಿ ಆರ್ಗನ್ಸ್. ಓಕೆ, ಆದ್ರೆ ಹ್ಯೂಮನ್ ಬಾಡಿನಲ್ಲಿ ಏನಾಗುತ್ತೆ, ನ್ಯೂರಲ್ ಸಿಸ್ಟಮ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್, ಯಾವುದು ನ್ಯೂರಲ್ ಸಿಸ್ಟಮ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್ ಬೋತ್ ಜಾಯಿಂಟ್ಲಿ ಕೋಆರ್ಡಿನೇಟ್ ಅಂಡ್ ಇಂಟಗ್ರೇಟ್ ಆಲ್ ದ ಆಕ್ಟಿವಿಟೀಸ್ ಆಫ್ ದಿ ಆರ್ಗನ್ಸ್. Neural system provides an organized network of point-to-point connection for quick coordination. Neural system neurons ಅನ್ನು ಒಳಗೊಂಡಿರುತ್ತೆ. Insects ಅಲ್ಲಿ it consists of the brain and many ganglia and neural tissues. Neurons can detect, receive and transmit different kinds of stimuli. ಇನ್ನು types of the neural system in humans. ಹ್ಯೂಮನ್ಸ್ ಅಲ್ಲಿ CNS ಮತ್ತೆ PNS ಅಂತ ನಾವು ನೋಡ್ತೀವಿ. CNS ಬಂದು ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಇಟ್ ಇಸ್ ದ ಸೈಟ್ ಫಾರ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂಡ್ ಕಂಟ್ರೋಲ್. ಓಕೆ, ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂಡ್ ಕಂಟ್ರೋಲ್. ಇನ್ನು ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್, ಆಲ್ ನರ್ವ್ಸ್ ಅಸೋಸಿಯೇಟೆಡ್ ವಿತ್ CNS, ದಟ್ ಇಸ್ ಕಂಟ್ರೋಲ್ ನರ್ವಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. PNS, that is peripheral neural system. Peripheral neural system ಇದರಲ್ಲಿ all nerves associated with central nervous system. Okay, ಅಂದ್ರೆ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಅಂದ್ರೆ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಅಂಡರ್ ಅಲ್ಲಿ ಬರುವಂತ ಎಲ್ಲಾ ನರ್ವ್ಸ್ ಕೂಡ ಈ ಒಂದು ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ಗೆನೆ ಅಸೋಸಿಯೇಟ್ ಆಗಿರುತ್ತೆ, ಅದಕ್ಕೆ ಜೊತೆಯಾಗಿರುತ್ತೆ. ಇನ್ನು PNS ಕ್ಯಾನ್ ಬಿ ಗ್ರೂಪ್ಡ್ ಇಂಟು ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್, ಆಟೋನಮಿಕ್ ನ್ಯೂರಲ್ ಸಿಸ್ಟಮ್ ಮತ್ತೆ ವಿಸರಲ್ ನರ್ವಸ್ ಸಿಸ್ಟಮ್. VNS ಅಂದ್ರೆ SNS, ANS ಮತ್ತೆ VNS ಅಂತ ಹೇಳಿ 3 ಟೈಪ್ಸ್ ಈ PNS ಇರುತ್ತೆ. ಯಾವುದು? ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ರಿಲೇ ಇಂಪಲ್ಸಸ್ ಫ್ರಮ್ CNS ಟು ಸ್ಕೆಲೆಟಲ್ ಸೆಲ್ಸ್, ಅದು ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಇನ್ನು ಆಟೋನಮಿಕ್ ನ್ಯೂರಲ್ ಸಿಸ್ಟಮ್ ಅಂತ ಹೇಳಿದ್ರೆ ಇಟ್ ಟ್ರಾನ್ಸ್ಮಿಟ್ಸ್ ಇಂಪಲ್ಸಸ್ ಫ್ರಮ್ CNS ಟು ದ ಇನ್ವಾಲಂಟರಿ ಸಿಸ್ಟಮ್ ಅಂಡ್ ಸ್ಮೂತ್ ಮಸಲ್ಸ್. ಇನ್ನು ಆಟೋನಮಿಕ್ ನ್ಯೂರಲ್ ಸಿಸ್ಟಮ್ ಇಸ್ ಫರ್ದರ್ ಕ್ಲಾಸಿಫೈಡ್ ಇಂಟು ದ ಸಿಂಪ್ಯಾಥೆಟಿಕ್ ಅಂಡ್ ಪ್ಯಾರಾಸಿಂಪ್ಯಾಥೆಟಿಕ್ ನ್ಯೂರಲ್ ಸಿಸ್ಟಮ್. ಇನ್ನು ವಿಸರಲ್ ನರ್ವಸ್ ಸಿಸ್ಟಮ್ ಏನಿದೆ, ಇಟ್ ಇಸ್ ದ ಪಾರ್ಟ್ ಆಫ್ peripheral neural system that comprises the whole complex of nerves, fibers, ganglia and plexus by which impulses travel from the CNS to the viscera and from the viscera to the CNS. ಇನ್ನು ಟೈಪ್ಸ್ ಆಫ್ ನರ್ವ್ ಫೈಬರ್ಸ್ ಬಂದು ಅಫರೆಂಟ್ ಫೈಬರ್ಸ್ ಮತ್ತೆ ಎಫರೆಂಟ್ ಫೈಬರ್ಸ್. ಅಫರೆಂಟ್ ಫೈಬರ್ಸ್ ಬಂದು ಇಟ್ ಟ್ರಾನ್ಸ್ಮಿಟ್ ಇಂಪಲ್ಸಸ್ ಫ್ರಮ್ ಟಿಶ್ಯೂ ಆರ್ಗನ್ ಟು CNS. ಎಫರೆಂಟ್ ಫೈಬರ್ಸ್ ಬಂದು ಟ್ರಾನ್ಸ್ಮಿಟ್ ರೆಗ್ಯುಲೇಟರಿ ಇಂಪಲ್ಸಸ್ ಫ್ರಮ್ CNS ಟು ದ ಕನ್ಸರ್ನ್ಡ್ ಪೆರಿಫೆರಲ್ ಆರ್ಗನ್ಸ್. ಇನ್ನು ನ್ಯೂರಾನ್ ಆಸ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಥವಾ ನ್ಯೂರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ಮೇಡ್ ಅಪ್ ಆಫ್ ಅ ಸೆಲ್ ಬಾಡಿ ಕಾಲ್ಡ್ ಸೈಟಾನ್, ಆಮೇಲೆ ಡೆಂಡ್ರಾಯ್ಡ್ ಮತ್ತೆ ಆಕ್ಸಾನ್ ಅನ್ನ ಒಳಗೊಂಡಿರುತ್ತೆ. ಸೆಲ್ ಬಾಡಿ ಏನೇ ಅದು ಸೈಟೋಪ್ಲಾಸ್ಮ್ ಅನ್ನ ಒಳಗೊಂಡಿರುತ್ತೆ, ಸೆಲ್ ಆರ್ಗನಲ್ಸ್ ಅಂಡ್ ನಿಸಲ್ ಗ್ರಾನ್ಯೂಲ್ಸ್. ಓಕೆ, ಸೆಲ್ ಬಾಡಿ, ಸೈಟೋಪ್ಲಾಸ್ಮ್, ಸೆಲ್ ಆರ್ಗನಲ್ಸ್ ಮತ್ತೆ ನಿಸಲ್ಸ್ ಗ್ರಾನ್ಯೂಲ್ಸ್ ಅನ್ನ ಒಳಗೊಂಡಿರುತ್ತೆ. ಆಮೇಲೆ ಶಾರ್ಟ್ ಫೈಬರ್ಸ್ ಪ್ರೊಜೆಕ್ಟಿಂಗ್ ಔಟ್ from the cell body are called dendrites ಅಂತ ಹೇಳ್ತೀವಿ. The axon is a long fiber having a branched structure at the end that terminates into knob-like structure called synaptic knob ಅಂತ ಹೇಳ್ತೀವಿ. ಅದು synaptic vesicles ಮತ್ತೆ neurotransmitters ನ ಒಳಗೊಂಡಿರುತ್ತೆ. ಇನ್ನು axons transmits nerve impulses away from the cell body to a synapse or neuromuscular junction. ಇನ್ನು synapse ಅಂದ್ರೆ ಏನು? It is the point of contact between neurons where information is passed from one neuron to the next. ಇದರಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ, ಒಂದು ಎಲೆಕ್ಟ್ರಿಕಲ್ ಸಿನಾಪ್ಸ್ ಮತ್ತು ಕೆಮಿಕಲ್ ಸಿನಾಪ್ಸ್. ಮೆಂಬ್ರೇನ್ ಆಫ್ ಪ್ರೀ ಅಂಡ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ is very close to each other and current flow directly from one neuron to another. Pre and post synaptic neurons are separated. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಲ್ಲಿ ವೆರಿ ಕ್ಲೋಸ್ ಟು ಈಚ್ ಅದರ್, ಬಟ್ ಇಲ್ಲಿ ಸೆಪರೇಟೆಡ್ ಬೈ ಫ್ಲೂಯಿಡ್ ಫಿಲ್ಡ್ ಸ್ಪೇಸ್ ಕಾಲ್ಡ್ ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಹೇಳ್ತೀವಿ. ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್. Based on the number of axons and dendrites, neurons are of 3 types.
ಒಂದು ಮಲ್ಟಿಪೋಲಾರ್ ನ್ಯೂರಾನ್ಸ್, ಆಮೇಲೆ ಬೈಪೋಲಾರ್ ನ್ಯೂರಾನ್ಸ್, ಆಮೇಲೆ ಯೂನಿಪೋಲಾರ್ ನ್ಯೂರಾನ್ಸ್. ಒನ್ ಆಕ್ಸಾನ್ ಇದ್ದು 2 ಅಥವಾ ಮೋರ್ ಡೆಂಡ್ರೈಟ್ಸ್ ಇದ್ರೆ ಅದನ್ನ ಮಲ್ಟಿಪೋಲಾರ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅದು ಲೊಕೇಟ್ ಆಗಿರೋದು ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ. ಇನ್ನು ಒನ್ ಆಕ್ಸಾನ್ ಮತ್ತೆ ಒಂದೇ ಡೆಂಡ್ರೈಟ್ ಇದ್ರೆ ಅದು ರೆಟಿನಾ, ದಟ್ ಇಸ್ ಬೈಪೋಲಾರ್. ಇನ್ನು ಯೂನಿಪೋಲಾರ್, ದಟ್ ಇಸ್ ಓನ್ಲಿ ಒನ್ ಆಕ್ಸಾನ್, ದಟ್ ಇಸ್ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಅದಿರುತ್ತೆ. ಇನ್ನು ಟೈಪ್ಸ್ ಆಫ್ ಆಕ್ಸಾನ್, ದಟ್ ಇಸ್ ಮೈಲಿನೇಟೆಡ್ ಮತ್ತೆ ಅನ್ಮೈಲಿನೇಟೆಡ್. ಫೈಬರ್ಸ್ ಆರ್ ಎನ್ವೆಲಪ್ಡ್ ವಿತ್ Schwann cells to form the myelin sheath around the axon. The gap between two myelin sheath is called nodes of Ranvier ಅಂತ ಹೇಳ್ತೀವಿ. Okay, found in spinal and cranial nerves. ಇನ್ನು unmyelinated ಅಂತ ಹೇಳಿದ್ರೆ fiber is enclosed by Schwann cells that do not form the myelin sheath around the axon, found in the autonomous and somatic neural system. ಇನ್ನು ಜನರೇಷನ್ ಅಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಡಿಫರೆಂಟ್ ಟೈಪ್ಸ್ ಆಫ್ ಅಯಾನ್ ಚಾನಲ್ಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂರಲ್ ಮೆಂಬ್ರೇನ್. These ion channels are selectively permeable to different ions. In the resting stage, when the neuron is not conducting impulse, axonal membrane is more permeable to K plus ions and nearly impermeable to Na plus and negatively charged proteins present in the axoplasm. Thus, axoplasm has a higher concentration of K plus and negatively charged proteins and a low concentration of Na plus. You know, the fluid outside the axon contains a low concentration of K plus and a high concentration of Na plus and thus forms a concentration gradient. The ionic gradient across the resting membrane is maintained by the active transport of ions by the sodium-potassium pump. The sodium-potassium pump transports 3 Na plus outwards for 2 K plus into the cell, and hence the outer surface of the axonal membrane possesses a positive charge while its inner surface becomes negatively charged and therefore adana polarized anta heltivi. When a stimulus is applied at a site on the polarized membrane, the membrane at site A becomes freely permeable to Na plus, which leads to a rapid influx of Na plus followed by the reversal of polarity at that site. The membrane is depolarized. The depolarization of is followed by the increase in permeability of K plus to the membrane, leading to a change in polarization, that is said to be repolarization anta heltivi. Transmission of impulses. A nerve impulse is transmitted from one neuron to another through synapses. When an impulse arrives at the axon terminal, the synaptic vesicles move towards the plasma membrane, fuse with it and release neurotransmitters, that is acetylcholine, in the synaptic cleft. The neurotransmitters bind to their specific receptors on the post-synaptic membrane and open ion channels, allowing the entry of ions that can generate a new potential in the post-synaptic neuron. So questions related to this topic. State any two structures which makes neurons, that is axon ಮತ್ತೆ cyton. Neural system transmits impulses from CNS to involuntary organs. ಯಾವುದು? That is autonomous neural system ಅಥವಾ nervous system. Meaning of visceral nervous system ಅಂತ ಹೇಳಿದ್ರೆ, it is a part of peripheral nervous system. It consists of all the nerves that relay information between the CNS and visceral organs. Visceral organs ಅಂತ ಹೇಳಿದ್ರೆ soft internal organs of the body is said to be visceral organs. Synaptic cleft ಅಂತ ಹೇಳಿದ್ರೆ gap between presynaptic and postsynaptic neurons. What is the polarized state of the nerve membrane ಅಂತ ಹೇಳಿದ್ರೆ, state when the inner side of the nerve membrane is electronegative to its outer side. What are the two components of the central nervous system ಅಂತ ಹೇಳಿದ್ರೆ, brain and spinal cord. Granular bodies are a features of which part of the neural system, that is cell body. Give two sites where myelinated nerve fibers are visible. Myelinated nerve fibers are found in spiral and cranial nerves. What is a polarized membrane? The condition when axolemma is electrically positive outside and negative inside. Name one neurotransmitter involved in nerve impulse conduction. That is acetylcholine. Short answer type of questions. Identify A, B, C, D in the given diagram. A, ಇಲ್ಲಿ A ಇದೆ, ಇಲ್ಲಿ B ಇದೆ, ಇಲ್ಲಿ C ಇದೆ, ಇದು D. Okay. A ಬಂದು post synaptic knob, B ಬಂದ್ಬಿಟ್ಟು that is synaptic vesicles with neurotransmitters, ಆಮೇಲೆ
ಇನ್ನು ಡಿ ಬಂದು ಅಯಾನ್ಸ್ ಲೈಕ್ Ca++. ಬಿ ಬಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್. ಓಕೆ, ನೋಡಿ ಎ ಬಂದು ಪೋಸ್ಟ್ ಸಿನಾಪ್ಟಿಕ್ ನಾಬ್ ಆಗಿರುತ್ತೆ, ಇನ್ನು ಬಿ ಬಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗಿರುತ್ತೆ, ಇನ್ನು ಸಿ ಬಂದು ಸಿನಾಪ್ಟಿಕ್ ವೆಸಿಕಲ್ಸ್ ವಿತ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಅಯಾನ್ಸ್ ಲೈಕ್ Ca++, ಡಿ. Write the difference between myelinated and nerve fiber. Myelinated fibers are enveloped with squamous to form the myelin sheath around the axon. The gap between two myelin sheath is called nodes of Ranvier anta heltare, found in spinal and cranial nerves. Unmyelinated anta helidre it is enclosed by Schwann cells that do not form the myelin sheath. Okay. Around the axon, found in the autonomous and somatic neural system. What are the different types of synapses present in the neural system? Electrical synapse ಮತ್ತೆ chemical synapse. Electrical synapse ಅಂತ ಹೇಳಿದ್ರೆ pre ಮತ್ತೆ post synaptic neuron is very close to each other, but ಇಲ್ಲಿ chemical synapse ಅಲ್ಲಿ separated by a fluid filled space. Okay, that is synaptic cleft ಅಂತ ಹೇಳ್ತೀವಿ. State the difference between chemical and electrical transmission. Electrical transmission anta helidre it takes place within neurons. The synaptic cleft may or may not be present and the transmission is very rapid. Chemical transmission anta helidre it takes place in between two neurons. The synaptic cleft is involved. The rate is comparatively slow ಆಗಿರುತ್ತೆ. Okay, so this is about neural control and coordination.